ನೋಡ್ಕೊಳ್ಳಿ ಕ್ವಶನ್ನು. ಫೈಂಡ್ ಎ ರಿಯಲ್ ಪಾಸಿಟಿವ್ ರೂಟ್ ಆಫ್ ದ ಈಕ್ವೇಷನ್ x³ - 7x + 5 = 0 ಬೈ ಬೈಸೆಕ್ಷನ್ ಮೆಥಡ್ ಕರೆಕ್ಟ್ ಟು 3 ಡೆಸಿಮಲ್ ಪ್ಲೇಸಸ್. ನೋಡಿ ಇದನ್ನ ಹೆಂಗೆ ಮಾಡೋದು. ಫಸ್ಟು ಇದನ್ನ ಬರ್ಕೊಳ್ಳಿ. x³ - 7x + 5 = 0 ಅಂತ ಬರ್ಕೊಳ್ಳಿ. ಇದನ್ನ f(x) ಅಂತ ಬರ್ಕೊಳ್ಳಿ. ಲೆಟ್ f(x) = x³ - 7x + 5. ಇದು ಬರ್ದಾದ್ಮೇಲೆ ಇಲ್ಲಿ ಎ ಸಿ ಹೊಡೀರಿ, ಕ್ಯಾಲ್ಸಿಲಿದ್ನ ಹೊಡೀರಿ. ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಪವರ್ 3 - 7 ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ + 5 ಕ್ಯಾಲ್ಕುಲೇಟ್. ಎಕ್ಸಾಕ್ಟ್ದಲ್ಲಿ 0 ಕೊಡಿ, ಎಷ್ಟು ಬರುತ್ತೆ? 5. ಕ್ಯಾಲ್ಕುಲೇಟ್. ಎಕ್ಸಾಕ್ಟ್ದಲ್ಲಿ 1 ಕೊಡಿ, ಎಷ್ಟು ಬರುತ್ತೆ? -1. ಈಗ ನೋಡಿ ಇಲ್ಲಿ ಪಾಸಿಟಿವ್ ಬಂದಿದೆ, ಅರ್ಥ ಆಗ್ತಿದೆಯಲ್ವಾ? ಇಲ್ಲೇನು ಬಂದಿದೆ? ನೆಗೆಟಿವ್ ಆನ್ಸರ್ ಬಂದಿದೆ. ನೀವೇನು ಮಾಡಬೇಕು? ರೂಟ್ ಲೈಸ್ ಬಿಟ್ವೀನ್ 0, 1 ಅಂತ ಬರ್ಕೋಬೇಕು. ಏನಂತ ಬರ್ಕೋತೀರಾ? ರೂಟ್ ಲೈಸ್ ಬಿಟ್ವೀನ್ 0, 1. ಈಗ ಟೇಬಲ್ ಮಾಡ್ಕೊಳ್ಳಿ. ಯಾವ ಥರ ಮಾಡೋದು ಹೇಳ್ಕೊಡ್ತೀನಿ ನೋಡಿ. ಇಲ್ಲೇನು ಮಾಡಿ ಗೊತ್ತಾ ನೀವು? ಫಸ್ಟು ಎ ಬರ್ಕೊಳ್ಳಿ, ಆಮೇಲೆ ಬಿ ಬರ್ಕೊಳ್ಳಿ. ಫಸ್ಟು ಎ, ಆಮೇಲೆ f(a), ಸಾರಿ ಎ f(a) ಬೇಡ ಇಲ್ಲಿ, ಸಾರಿ. ಫಸ್ಟು ಎ ಬರ್ಕೊಳ್ಳಿ, ಆಮೇಲೆ ಬಿ ಬರ್ಕೊಳ್ಳಿ, ಆಮೇಲೆ x = a + b/2 ಬರ್ಕೊಳ್ಳಿ, ಆಮೇಲೆ f(x) ಬರ್ಕೊಳ್ಳಿ. ಈಗ ಇಲ್ಲಿ ಎಗೆ ಆನ್ಸರ್ ಏನಿದೆ? ಪಾಸಿಟಿವ್ ಇದೆ. ಮೇಲ್ಗಡೆ ಪಾಸಿಟಿವ್ ಅಂತ ಬರೀರಿ. ಇಲ್ಲೇನಿದೆ? ಪಾಸಿಟಿವ್. ಏದು ಆನ್ಸರು ಅಂದರೆ ಬಿ ಏನು 1ಗೆ ಆನ್ಸರ್ ಏನಿದೆ? ನೆಗೆಟಿವ್. ಅರ್ಥ ಆಗ್ತಿದೆಯಲ್ವ? ಇಲ್ಲಿ ನೀಟಾಗಿ ಬರ್ಕೊಳ್ಳಿ. ಇಲ್ಲಿ ಎ ಕೆಳಗಡೆ ಏನು ಬರ್ಕೋಬೇಕು? 0, ಬಿ ಕೆಳಗಡೆ 1. 0ಗೆ ಆನ್ಸರ್ ಏನಿದೆ? ಪಾಸಿಟಿವ್ ಇದೆ. 1ಗೆ ಆನ್ಸರ್ ಏನಿದೆ? ನೆಗೆಟಿವ್. ಸುಮ್ಮನೆ ಈ ಥರ ಬರ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ಇದು ಎಕ್ಸಾಮಲ್ಲಿ ಬರೆಯೋದು ಬೇಕಾಗಿಲ್ಲ, ಬರೀ ಇಲ್ಲಿ ಪ್ರಾಬ್ಲಮ್ ಮಾಡೋಕ್ಕೆ ಬರ್ಕೊಳ್ಳಿ. ಇಲ್ಲಿ a + b/2 ಅಂತ ಹೊಡೀರಿ. ಆಲ್ಫಾ ಎ ಪ್ಲಸ್ ಆಲ್ಫಾ b/2 ಅಂತ ಹೊಡೀರಿ. ಕ್ಯಾಲ್ಕುಲೇಟ್. ಎ ಅಂದರೆ 0 ಹೊಡೀರಿ. ಫಸ್ಟು ಸ್ಟಾರ್ಟಿಂಗಿಂದ ಹೇಳ್ಕೊಡ್ತೀನಿ ನೋಡಿ, ಕ್ಲಿಯರ್ ಮಾಡ್ಕೊಳ್ಳಿ ಕ್ಯಾಲ್ಸಿನ. ಶಿಫ್ಟು 9 3 ಈಕ್ವಲ್. ಆಮೇಲೆ a + b/2 ಹೊಡೀರಿ. ಆಲ್ಫಾ ಎ ಪ್ಲಸ್ ಆಲ್ಫಾ ಬಿ ಕೆಳಗಡೆ ಬಂದು /2 ಕ್ಯಾಲ್ಕುಲೇಟ್. ಎ ಜಾಗದಲ್ಲಿ 0 ಹೊಡೀರಿ, ಬಿ ಜಾಗದಲ್ಲಿ 1 ಹೊಡೀರಿ. ಆನ್ಸರ್ ಏನು? 0.5. ಈಗ f(x)ಗೆ ಹೋಗಿ ಮೇಲ್ಗಡೆ. ಎ ಸಿ ಹೊಡೆದ್ಬಿಟ್ಟು ಮೇಲ್ಗಡೆ ಏನು ಮಾಡಿ? ಇದೇ ಹೊಡೀರಿ. f(x) ಇರುತ್ತೆ ಮೇಲ್ಗಡೆ, ನಾನು ಕ್ಲಿಯರ್ ಮಾಡಿರೋದ್ರಿಂದ ಹೋಗಿದೆ. ಇಲ್ಲಿ ಹೊಡೀರಿ. x³ - 7 ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ + 5 ಕ್ಯಾಲ್ಕುಲೇಟ್. ಎಕ್ಸ್ ಜಾಗದಲ್ಲಿ ಏನು? 0.5 ಕೊಡಿ. ಏನು ಬಂತು ಆನ್ಸರ್? 1.625 ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ನೋಡಿ ಇಲ್ಲಿ 1.6525 ಪಾಸಿಟಿವ್ ಅಲ್ವಾ? ನಾವೇನು ಮಾಡಬೇಕು? ಈ x ವ್ಯಾಲ್ಯೂನ ಪಾಸಿಟಿವ್ ಕೆಳಗಡೆ ಬರಿಬೇಕು. ಈ 0.5ನ ಪಾಸಿಟಿವ್ ಇರುತ್ತಲ್ಲ ಆ ಕಾಲಮಲ್ಲಿ ಬರಿಬೇಕು. ಆಮೇಲೆ ಇದನ್ನ ಸೇಮ್ ಇದೆ, ಹೆಂಗಿದೆ ಹಂಗೆ ಇಟ್ಕೋಬೇಕು. ಈಗ a + b/2ಗೆ ಹೋಗಬೇಕು. ಇಲ್ಲಿ ಕ್ಯಾಲ್ಕುಲೇಟ್ ಹೊಡಿಬೇಕು. ಎಗೆ 0.5 ಹಾಕಬೇಕು, ಈಕ್ವಲ್ ಬಿಗೆ 1 ಹಾಕಬೇಕು. ಆನ್ಸರ್ ಏನು ಬಂತು? 0.75. 0.75 ಇಲ್ಲಿ ಬರ್ಕೋಬೇಕು. ಬರೆದಾದ್ಮೇಲೆ ಎ ಸಿ ಹೊಡೆದ್ಬಿಟ್ಟು ಮೇಲ್ಗಡೆ ಹೋಗಿ. ಇದಕ್ಕೆ ಕ್ಯಾಲ್ಕುಲೇಟ್ ಕೊಡಿ. ಎಕ್ಸಾಕ್ಟ್ದಲ್ಲಿ 0.75 ಹಾಕಿ. 0.75 ಏನು ಬಂತು ನೋಡಿ? 0.1719. 4 ಡೆಸಿಮಲ್ಗೆ ಫಿಕ್ಸ್ ಇದು ಮಾಡ್ಕೊಳ್ಳಿ, ರೌಂಡ್ ಆಫ್ ಮಾಡ್ಕೊಳ್ಳಿ. 5th ಡಿಜಿಟು 7 ಇರೋದ್ರಿಂದ ಇದು 9 ಮಾಡಿ. ಇಲ್ಲಿ ಆನ್ಸರ್ ಏನು ಬಂದಿದೆ? ಅಗೇನ್ ಪಾಸಿಟಿವ್ ಬಂದಿದೆ.
ಪಾಸಿಟಿವ್ ಬಂದರೆ ಈ 0.75ನ ಪಾಸಿಟಿವ್ ಕೆಳಗಡೆ ಬರೀಬೇಕು, ಅಂದರೆ ಪಾಸಿಟಿವ್ ಕಾಲಮಲ್ಲಿ ಬರೀಬೇಕು. ಇಲ್ಲಿ 1ನ ಸೇಮ್ ಹೆಂಗಿದೆ ಹಂಗೆ ಬರ್ಕೋಬೇಕು. ಮತ್ತು a+b/2 ಮಾಡಬೇಕು. ಕ್ಯಾಲ್ಕುಲೇಟ್. ಎ ಅಂದರೆ ಈಗ 0.75, ಬಿ ಅಂದರೆ 1, ಆನ್ಸರ್ ಏನು ಬಂತು 0.875. ಮತ್ತು ಅದೇ ಎಫ್ ಆಫ್ ಎಕ್ಸ್ಗೆ ಹೋಗಬೇಕು. ಎಫ್ ಆಫ್ ಎಕ್ಸ್ ಏನು x³ - 7x + 5. ಈಗ ಎಕ್ಸಾಕ್ಟಲ್ಲಿ 0.875 ಹಾಕಿ. ಎಷ್ಟು ಬಂತು? -0.4507 ಬದಲು 1 ಬರ್ಕೋಬೋದು. ಅಂದರೆ 5 ಡಿಜಿಟ್ 7 ಇರೋದ್ರಿಂದ 0ನ 1 ಮಾಡ್ಕೋಬೋದು. -0.4551. ಈಗ ಆನ್ಸರ್ ನೆಗೆಟಿವ್ ಬಂದಿರೋದ್ರಿಂದ ಈ ಎಕ್ಸ್ ವ್ಯಾಲ್ಯೂನ ನೆಗೆಟಿವ್ ಕಾಲಮಲ್ಲಿ ಬರೀಬೇಕು. 0.875. ಇದನ್ನ ಹಂಗೆ ಇಟ್ಕೋಬೇಕು 0.75. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ನೋಡಿ, ಮೇಲ್ಗಡೆ ಹೋಗಿ a+b/2ಗೆ ಹೋಗಿ. ಕ್ಯಾಲ್ಕುಲೇಟ್. ಎ ಅಂದ್ರೇನು 0.75, ಬಿ ಅಂದ್ರೇನು 0.875. ಆನ್ಸರ್ ಏನು ಬಂತು 0.8125. ಇಲ್ಲಿ ನೋಡಿ, ಕ್ವಶನ್ ಪೇಪರಲ್ಲಿ ನಿಮಗೆ ಕ್ವಶನಲ್ಲಿ ಯಾವ ಥರ ಕೇಳಿದ್ದಾರೆ, ಫೈಂಡ್ ಎ ರಿಯಲ್ ರೂಟ್ ಆಫ್ ದ ಈಕ್ವೇಷನ್ x³ - 7x + 5 ಬೈ ಬೈಸೆಕ್ಷನ್ ಮತ್ತು ಕರೆಕ್ಟು 3 ಡೆಸಿಮಲ್ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಗಂಟನೂ ಎಕ್ಸ್ ವ್ಯಾಲ್ಯೂ 3ನೇ ಇದೆ, 3ಗಿಂತ ಕಡಿಮೆ ಇದ್ರೂ ನಡೆಯುತ್ತೆ. ಇಲ್ಲಿ ಏನು ಆನ್ಸರ್ ಬಂದಿದೆ ಅಂದರೆ 0.8125 ಇದೆ. ಇದು 4 ಇದೆ, ನಾವು 3ಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. 0.81 ನೋಡಿ, ಇಲ್ಲಿ 4th ಪ್ಲೇಸಲ್ಲಿ 4 ಡಿಜಿಟಲ್ಲಿ 5 ಇದೆ. ಅದಕ್ಕೆ ಏನು ಮಾಡಬೇಕು, 2ನ 3 ಮಾಡ್ಕೋಬೇಕು. 0.813 ಅಂತ ಬರ್ಕೊಳ್ಳಿ. ಈಗ ಕ್ಯಾಲ್ಕುಲೇಟ್ ಹೊಡೆದ್ಬಿಟ್ಟು ಎಕ್ಸಾಕ್ಟ್ದಲ್ಲಿ 0.813 ಏನು ಬಂತು, -0.1536. ಅರ್ಥ ಆಗ್ತಿದೆಯಲ್ವಾ? ಎಫ್ ಆಫ್ ಎಕ್ಸ್ 4 ಇರಲಿ, ಏನೂ ಪ್ರಾಬ್ಲಮ್ ಇಲ್ಲ. ಎಫ್ ಆಫ್ ಎಕ್ಸ್ಗೆ ಮೇನ್ ಎಕ್ಸ್ ವ್ಯಾಲ್ಯೂ 3 ಡೆಸಿಮಲಲ್ಲಿ ಬರೀರಿ. ಈಗ ಇದು ಎಫ್ ಆಫ್ ಎಕ್ಸ್ ನೆಗೆಟಿವ್ ಬಂದಿರೋದ್ರಿಂದ ಇದನ್ನ ನೆಗೆಟಿವ್ ಕಾಲಮಲ್ಲೇ ಬರೀಬೇಕು. ಏನು ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. 0.813 ಇದು ಹಂಗೆ ಇರಲಿ. 0.75. ಮತ್ತು a+b/2ಗೆ ಹೋಗಿ. ಕ್ಯಾಲ್ಕುಲೇಟ್. ಎ ಅಂದ್ರೇನೀಗ 0.75, ಬಿ ಅಂದ್ರೇನು 0.813. ಏನು ಬಂತು ಆನ್ಸರ್ 0.7815. ನೋಡಿ, 3 ಡೆಸಿಮಲ್ಗೆ ಫಿಕ್ಸ್ ಮಾಡಬೇಕು ಅಂದರೆ ನೀವೇನು ಮಾಡಬೇಕು, ಇಲ್ಲಿ 2 ಮಾಡ್ಕೋಬೇಕು. ಗೊತ್ತಾಗ್ತಿದೆಯಲ್ವ? 4 ಡಿಜಿಟ್ 5 ಇರೋದ್ರಿಂದ ಇಲ್ಲಿ 2 ಆಗುತ್ತೆ. 0.782. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಏನು ಮಾಡಬೇಕು, ಎಫ್ ಆಫ್ ಎಕ್ಸ್ಗೆ ಹೋಗಿ. ಕ್ಯಾಲ್ಕುಲೇಟ್. ಎಕ್ಸಾಕ್ಟಲ್ಲಿ 0.782 ಹಾಕಿ. ಏನು ಬಂತು, ಇದು 10⁻³ ಎಲ್ಲ ಬಂದಿರೋದ್ರಿಂದ ನೀವೇನು ಮಾಡಿ, ಶಿಫ್ಟು ಮೋಡು ಫಿಕ್ಸು ಒಂದು 8ಗೆ ಮಾಡ್ಕೊಳ್ಳಿ. ಈಗ ನೋಡಿ 0.0042 ಇದೇನು ಬಂದಿದೆ, ಪಾಸಿಟಿವ್ ಬಂದಿದೆ. ಇಲ್ಲಿ ಪಾಸಿಟಿವ್ ಬಂದಿರೋದ್ರಿಂದ ಈ ಎಕ್ಸ್ ವ್ಯಾಲ್ಯೂನ ಪಾಸಿಟಿವ್ ಕೆಳಗಡೆ ಪಾಸಿಟಿವ್ ಕಾಲಮಲ್ಲಿ ಹಾಕಿ. ಇಲ್ಲೇನಾಗುತ್ತೆ 0.782 ಇದು ಹಂಗೆ ಇರುತ್ತೆ. 0.813 ಹಂಗೆ ಇರುತ್ತೆ. ಈಗ a+b/2ಗೆ ಹೋಗಿ. ಕ್ಯಾಲ್ಕುಲೇಟ್. ಈಗ ಎ ಏನು 0.782, ಬಿ ಏನು 0.813. ಈಗ ಆನ್ಸರ್ ಏನು ಬಂತು 0.7875 ಇದೆ. ನೀವು ಯಾವುದಕ್ಕೆ 3 ಡೆಸಿಮಲ್ಗೆ ಫಿಕ್ಸ್ ಮಾಡಬೇಕು ಅಂದರೆ, ಈಗ ನೋಡಿ, ಇಲ್ಲಿ 4th ಡೆಸಿಮಲಲ್ಲಿ ಏನಿದೆ, 4th ಪ್ಲೇಸಲ್ಲಿ 5 ಇದೆ. ಅದಕ್ಕೆ 97 ಇರೋದು 98 ಮಾಡ್ಕೋಬೇಕು. 0.798. ಈಗೇನು ಮಾಡಿ, ಎಫ್ ಆಫ್ ಎಕ್ಸ್ಗೆ ಹೋಗಿ. ಕ್ಯಾಲ್ಕುಲೇಟ್. ಎಕ್ಸಾಕ್ಟ್ದಲ್ಲಿ ಇದು ಹೊಡೀರಿ. 0.798 ಎಷ್ಟು ಬಂತು ನೋಡಿ, -0.0778. ಈಗ ನೆಗೆಟಿವ್ ಬಂದಿರೋದ್ರಿಂದ ಅರ್ಥ ಆಗ್ತಿದೆಯಲ್ವಾ, ಇದನ್ನ ನೆಗೆಟಿವ್ ಕೆಳಗಡೆ ಬರೀಬೇಕು. ನೆಗೆಟಿವ್ ಕೆಳಗಡೆ ಅಂದರೆ ಇಲ್ಲಿ ಬರೀಬೇಕು. 0.798. ಅರ್ಥ ಆಗ್ತಿದೆಯಲ್ವಾ? ಇದನ್ನ ಸೇಮ್ ಬರ್ಕೋಬೇಕು. 0.782. ಈಗ a+b/2ಗೆ ಹೋಗಬೇಕು. ಕ್ಯಾಲ್ಕುಲೇಟ್. ಎ ಅಂದರೆ 0.782, ಬಿ ಅಂದರೆ 0.798. ಈಗ ಆನ್ಸರ್ ಏನು ಬಂತು 0.79 ಬಂತು. 0.79. ಈಗ ಮೇಲ್ಗಡೆ ಹೋಗಿ
ಕ್ಯಾಲ್ಕುಲೇಟ್ 0.79 ನೋಡಿರಿ, ನೆಗೆಟಿವ್ ಬಂತು -0.036 ನೋಡಿ. ಇದು ನೋಡಿ 5th ಡಿಜಿಟು 6 ಇರೋದ್ರಿಂದ ಇದೇನಾಗುತ್ತೆ, 69 ಇರೋದು 70 ಆಗುತ್ತೆ, 370. ಮೇನು ಇದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಗೊತ್ತಾಗ್ತಿದೆಯಲ್ವಾ. ನೆಗೆಟಿವ್ ಪಾಸಿಟಿವ್ನ ಅಷ್ಟೇ ಚೆಕ್ ಮಾಡೋದು ಅದರಲ್ಲಿ ನಾವು. ಈಗ ನೆಗೆಟಿವ್ ಬಂದಿರೋದ್ರಿಂದ ಇದನ್ನ ನೆಗೆಟಿವ್ ಕೆಳಗಡೆ ಬರ್ಕೋಬೇಕು 0.79. ಇದನ್ನ ಹೆಂಗಿದೆ ಹಂಗೆ ಬರೀರಿ 0.782. ಈಗೇನು ಮಾಡಿ AC ಹೊಡೆದ್ಬಿಟ್ಟು A+V/2ಗೆ ಹೋಗಿ ಕ್ಯಾಲ್ಕುಲೇಟ್. A ಎಷ್ಟು 0.782, B ಎಷ್ಟು 0.79, ಎಷ್ಟು ಬಂತು 0.786. ಈಗ ಮೇಲ್ಗಡೆ ಹೋಗಿ ಇದಕ್ಕೆ 0.786 ಹೊಡೀರಿ. ಏನು ಬಂತು ಆನ್ಸರ್ -0.0164, -0.0164. ಈಗ ನೆಕ್ಸ್ಟು ಇದು ನೋಡಿ, ನೆಗೆಟಿವ್ ಬಂದಿರೋದ್ರಿಂದ ಇದು ನೆಗೆಟಿವ್ ಕೆಳಗಡೆ ಬರೀರಿ 0.786, ಇಲ್ಲಿ 0.782. ಈಗ A+B/2 ಮಾಡಿ ಕ್ಯಾಲ್ಕುಲೇಟ್. A ಎಷ್ಟು 0.782, B ಎಷ್ಟು 0.786, ಎಷ್ಟು ಬಂತು 0.784. ಇಲ್ಲಿ ಮೇಲ್ಗಡೆ ಹೋಗಿ ಕ್ಯಾಲ್ಕುಲೇಟ್. ಎಕ್ಸಾಕ್ಟಲ್ಲಿ 0.784 ಹೊಡೀರಿ. ಏನು ಬಂತು -0.0061. ಗೊತ್ತಾಗ್ತಿದೆಯಲ್ವಾ. ಈಗ ನೆಗೆಟಿವ್ ಬಂದಿರೋದ್ರಿಂದ ಇದನ್ನ ನೆಗೆಟಿವ್ ಕೆಳಗಡೆ ಬರೀರಿ. ನೆಗೆಟಿವ್ ಕೆಳಗಡೆ ಅಂದರೆ 0.784, ಇದು ಹಂಗೆ ಇರುತ್ತೆ 0.782. ಈಗ ಮೇಲ್ಗಡೆ ಹೋಗಿ ಕ್ಯಾಲ್ಕುಲೇಟ್. A ಎಷ್ಟು 0.782, B ಎಷ್ಟು 0.784, ಎಷ್ಟು ಬಂತು 0.783. ಈಗ f(x)ಗೆ ಹೋಗಿ ಮೇಲ್ಗಡೆ ಕ್ಯಾಲ್ಕುಲೇಟ್ 0.783 ಹೊಡೀರಿ. ಏನು ಬಂತು -0.00095. ಈಗ ನೆಗೆಟಿವ್ ಬಂದಿರೋದ್ರಿಂದ ಮತ್ತೆ ನೀವೇನು ಮಾಡಬೇಕು, ಈ ಎಕ್ಸ್ ವ್ಯಾಲ್ಯೂನ ನೆಗೆಟಿವ್ ಕೆಳಗಡೆ ಹಾಕ್ಕೋಬೇಕು. ಅಂದರೆ ಏನಾಗುತ್ತೆ, ನೆಗೆಟಿವ್ ಅಂದರೆ ಈ ಕಾಲಮ್ಮು 0.783, ಇದಂಗೆ ಇಟ್ಕೊಳ್ಳಿ 0.782. ಈಗ ಮೇಲ್ಗಡೆ ಹೋಗಿ ಕ್ಯಾಲ್ಕುಲೇಟ್. A ಅಂದ್ರೇನು 0.782, B ಅಂದ್ರೇನು 0.783. ಆನ್ಸರ್ ಏನು ಬಂತು 0.7825. ಇಲ್ಲಿ ನೀವು 3 ಡೆಸಿಮಲ್ ಪ್ಲೇಸ್ಗೆ ನೋಡಬೇಕು ಅಂದರೆ 4th ನಂಬರು, ಇಲ್ಲಿ 4th ಡಿಜಿಟ್ ನಂಬರು 5 ಇದೆ. ಅದಕ್ಕೆ ನಾವೇನು ಮಾಡಬೇಕು, ಇಲ್ಲಿ 2ನ 5 ಅಥವಾ 5ಗಿಂತ ಜಾಸ್ತಿ ಇದ್ದರೆ ಇದು 82 ಇರೋದು 83 ಆಗುತ್ತೆ. 0.783 ನೋಡಿ. ಇದು ಸೇಮ್ ಬಂದರೆ ಸ್ಟಾಪ್ ಮಾಡಿಬಿಡ್ಬೇಕು. therefore x is equal to 0.783. ಈ ಥರ ಮಾಡಬೇಕು. 3 ಡೆಸಿಮಲ್ ಪ್ಲೇಸಸ್ಗೆ ಕೇಳಿದ್ರೆ ಈ ಥರ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ. ಇದೇ ಫೈನಲ್ ಆನ್ಸರು. ಅಂದರೆ ಈ ಈಕ್ವೇಷನ್ಗೆ ಎಕ್ಸ್ ವ್ಯಾಲ್ಯೂ ಏನು 0.783 ಫಾರ್ 3 ಡೆಸಿಮಲ್ ಪ್ಲೇಸಸ್. ಗೊತ್ತಾಯ್ತಲ್ವಾ. ನೀಟಾಗಿ ಒಂದು ಸತಿ ಮಾಡಿ ನೋಡಿ. ಸ್ಟಾರ್ಟಿಂಗು x³ - 7x + 5 = 0. ಇದನ್ನ f(x) 0 1ಗೆ ಮಾಡಿಬಿಟ್ಟು ರೂಟ್ ಲೈಸ್ ಬಿಟ್ವೀನ್ 0, 1 ಅಂತ ಬರ್ಕೊಳ್ಳಿ. ಆಮೇಲೆ AB ಬರ್ಕೊಳ್ಳಿ. A ಜಾಗದಲ್ಲಿ 0 1, x ಅಂದರೆ A+B/2. ಅರ್ಥ ಆಗ್ತಿದೆಯಲ್ವಾ. 0.5 ಬರುತ್ತೆ. f(x) ಮಾಡಿ. ಇದು ಪಾಸಿಟಿವ್ ಅಂದರೆ ಇದನ್ನ ಪಾಸಿಟಿವ್ ಕೆಳಗಡೆ ಹಾಕಿ, ಇದು ನೆಗೆಟಿವ್ ಬಂದರೆ ನೆಗೆಟಿವ್ ಕೆಳಗಡೆ ಹಾಕಿ. ಆ ಥರ ಯಾವಾಗ ಗಂಟ ಮಾಡಬೇಕು ಅಂದರೆ ಇದೆರಡು ನಂಬರು ನಿಮಗೆ ಸೇಮ್ ಇರಬೇಕು. 3 ಡೆಸಿಮಲ್ ಅಂದರೆ ಬರೀ 3 ಡೆಸಿಮಲ್ಲೇ ಬರ್ಕೊಂಡು ಬರೀಬೇಕು. ಬರೋ 3ಗಿಂತ ಕಡಿಮೆ ಬರಿಬೋದು, ಆದರೆ 3ಗಿಂತ ಜಾಸ್ತಿ ಬರೆಯೋಂಗಿಲ್ಲ. ಇದು ಸೇಮ್ ಇರೋದರಿಂದ ಸ್ಟಾಪ್ ಮಾಡಬೇಕು. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇಲ್ಲಿ ರೈಟಲ್ಲಿ f(x) ಎಷ್ಟು ಡೆಸಿಮಲ್ ಬರೆದ್ರೂ ಏನೂ ಪ್ರಾಬ್ಲಮ್ ಇಲ್ಲ. ನಾನು ಜನರಲ್ಲಾಗಿ 4 ಫಾಲೋ ಮಾಡಿದ್ದೀನಿ ಮಿನಿಮಮ್. ಓಕೆ, ಥ್ಯಾಂಕ್ ಯು.